श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजे तापत्रयापहम्। आपादमूलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातितरतश्चार्थेषु विज्ञस्वराट् तेने ब्रह्मसदाय आदिकवये मुह्यन्ति यम् सूरयः। तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। हरिः ओम्। ದೇವಹೂತಿ ಕಪಿಲೋಪಿ ಪರಮಾತ್ಮನ ಪ್ರಾರ್ಥನೆ ಅನ್ಕೊಳ ಈ ಕೊಳ್ಪನ ಉಪದೇಶ ಹೆಂಗ್ ಅರ್ಥ ಅವಣಂತ ಅಣ್ಣ ನಿನ್ನ ಅನುಗ್ರಹನೇ ಬೋಡು ಹೌದ ಅನುಗ್ರಹಾತ್ ಬುದ್ಧಿಯೇಯ ಅನ್ಕೊಂಡತ್ ಸುಲಭ ಉಂಟು ಹೆಂಗ್ ಅರ್ಥ ಸಾಧ್ಯ ಉಂಟು ನಿನ್ನ ಅನುಗ್ರಹ ಬೋಡು ಅಂತ ಮಾಡ್ಕೊಳ ಮೈಕೆ ಮಾಡ್ತಾರೆ. ವಿದಿತ್ವಾ ಅರ್ಥಂ ಕಪಿಲಃ ಮಾತೋ ಇತ್ತಂ ಜಾತಸ್ನೇಹಃ ಯತ್ರ ತನ್ವಾ ಅಭಿಜಾತಃ ತತ್ವಾನಾಯಂ ಯತ್ ಪ್ರವದಂತೆ ಸಾಂಖ್ಯಂ ಪ್ರಾವೋಚತ್ ವೈ ಭಕ್ತಿ ವಿಧಾನಯೋಗಂ. ವಿದಿತ್ವಾರ್ಥಂ ಕಪಿಲೋ ಮಾತುರಿತ್ತಂ ಜಾತಸ್ನೇಹೋ ಯತ್ರ ತನ್ವಾಭಿಜಾತಃ ತಥಾಮ್ನಾಯಂ ಯತ್ ಪ್ರವದಂತಿ ಸಾಂಖ್ಯಂ ಪ್ರಾವೋಚದ್ವೈ ಭಕ್ತಿ ವಿಧಾನಯೋಗಂ. ಮೈತ್ರೇಯ ಕಾಣ್ತೇವೆ ಕಪಿಲೋಪಿ ಪರಮಾತ್ಮೆ ಈ ರೀತಿಯಾದ ದೇವಹೂತಿ ಪ್ರಾರ್ಥನೆ ಪಣಗ ಕಪಿಲೋಪಿ ಪರಮಾತ್ಮೆ ತನ್ನ ಅಮ್ಮನ ಜಾದೋ ಅಭಿಪ್ರಾಯ ಜಾದ ಅಪೇಕ್ಷೆ ಅವು ಜಾದೋ ಒಂದು ಗೊತ್ತಾಪಣು ಆತನಗ ಅತ್ಯತ್ತವಂತೆ ಹಾಗೆ ತನ್ನ ಅಮ್ಮನ ಮಿತ್ತ ಅಭಿಮಾನ ಉಂಟು ಜಯಬಣಂತ ಅಂಡ ಈ ಅವತಾರ ಉಂಟು ಅಣ್ಣ ಮಗಿಯಾತ್ ಬರ್ತನೆತ್ತ ಅವರ ವಿಶೇಷ ಅಭಿಮಾನ ಆ ಅಭಿಮಾನ ಅಂತ ಅವರ ಭಗವಂತೆ ಆಳೆಗೋಸ್ಕರ ಪರಾಪರ ತತ್ವಾಮ್ನಾಯಂ ತತ್ವ ಆಮ್ನಾಯ ತತ್ವವನ್ನಂತ ಅಂಡ ಈ ಬೇರೆ ಬೇರೆ ಪದಾರ್ಥಗಳು ಸರ್ವೋತ್ತಮ ತತ್ವ ಐದು ಬೇರೆ ಬೇರೆ ತತ್ವಗಳು ಅಂತ ಐದು ಬಂದು ಅವಿನಮಾಂತ ಪ್ರತಿಪಾದನೆ ಬೇರೆಗೋಸ್ಕರ ಅಂಚೆನೆ ಭಕ್ತಿ ಯೋಗ ಈ ಭಕ್ತಿ ಬಣ್ಣ ಜಾದು ಅವು ಎಂಟಂಕೋಡು ಎರಡಂಕೋಡು ಮಮ್ಮ ವಿಷಯ ಅಂತ ಬಂದ್ಕೊಡು ಒಟ್ಟಿಗೆ ಸಾಂಖ್ಯಶಾಸ್ತ್ರ ಮಮ್ಮ ಶಾಸ್ತ್ರನ ತನ್ನ ಅಮ್ಮಗೆ ಉಪದೇಶಗೊಳ್ಪೆ. ಆ ಸಾಂಖ್ಯಶಾಸ್ತ್ರ ಉಂಟು ತತ್ವಂಕೋಣ ವಿಚಾರ ವಿತ್ ಭಕ್ತಿದ ವಿಚಾರ ಒಂದು ಮಾತ ಬರ್ಕೊಂಡು ಅವೇನೆ ತನ್ನ ಅಮ್ಮಗೆ ಉಪದೇಶಗೊಳ್ಪೆ. ವಿದಿತ್ವಾರ್ಥಂ ಕಪಿಲೋ ಮಾತುರಿತ್ತಂ ಜಾತಸ್ನೇಹೋ ಯತ್ ತನ್ವಾಭಿಜಾತಃ ತತ್ವಾಮ್ನಾಯಮಿತ್ ಪ್ರವದಂತಿ ಸಾಂಖ್ಯಂ ಪ್ರಾವೋಚದ್ವೈ ಭಕ್ತಿ ವಿಧಾನಯೋಗಂ. ಶ್ರೀ ಭಗವಾನುವಾಚ ದೇವಾನಾಂ ಗುಣಲಿಂಗಾನಾಂ ಆನುಷ್ಠವಿಕಕರ್ಮಣಾಂ ತತ್ವೇ ಏವ ಏಕಮನಸಃ ವೃತ್ತಿಃ ಸ್ವಾಭಾವಿಕಿ ತು ಯಾ ಅನಿಮಿತ್ತ ಭಗವತಿ ಭಕ್ತಿಃ ಸಿದ್ಧೇಃ ಕರಿಯತಿ ಜರಯತಿ ಆಶು ಯಾ ಕೋಶಂ ನಿಜೀರ್ಣಂ ಅನಲಃ ಯಥಾ. ದೇವಾನಾಂ ಗುಣಲಿಂಗಾನಾಂ ಆನುಷ್ಠವಿಕಕರ್ಮಣಾಂ ತತ್ವ ಏವ ಏಕಮನಸೋ ವೃತ್ತಿಃ ಸ್ವಾಭಾವಿಕಿ ತು ಯಾ ಅನಿಮಿತ್ತ ಭಗವತಿ ಭಕ್ತಿಃ ಸಿದ್ಧೇಃ ಕರಿಯತಿ ಜರಯತ್ಯಾಶು ಯಾ ಕೋಶಂ ನಿಜೀರ್ಣಮನಲೋ ಯಥಾ. ಪರಮಾತ್ಮೆ ದೇವಭೂತಿಗೆ ಭಕ್ತಿ ಬಣ್ಣ ಜಾದು ಅಂತ ನೋಡ್ಬಣ ಅಂತೊಳ್ಳೆ ಈ ಇಂದ್ರಿಯಗಳು ಮಾಂತ ಉಂಡು ಇಂದ್ರಿಯಗಳು ಮಾಂತ ಉಂಡು ಅಂಡ ಅವು ಈ ಕೆಲಸ ಕೂಡ ನಿಜ ಗೊತ್ತಾಪಣ ಪಣಂತ ಅಂಡ ಇಂದ್ರಿಯಂತ ಕಾರ್ಯವಾತ್ಮ ಸೋಚಿ ಗೊತ್ತಂಡ ಆತನಿಗೆ ಇಂದ್ರಿಯ ಕೆಲಸ ಅಂತ ಒಂದು ಅರ್ಥ ಅರ್ಥಾತ್ ನಂಗೆ ಚಕ್ಷುರಿಂದ್ರಿಯ ಉಂಡು ಚಕ್ಷುರಿಂದ್ರಿಯ ಉಂಡು ದೇವಳು ಗೊತ್ತಾಪಣ ನಂಗೆ ವಸ್ತುದ ಪ್ರತ್ಯಕ್ಷ ಸೋನಾಗ ಇದು ಜ್ಞಾನ ಬರ್ತಿರಂತ ಆಡ ಚಕ್ಷುರಿಂದ್ರಿಯ ಕೆಲಸ ಅಂತ ಉಂಟು. ಅದೇ ಕೆವಿ ಶ್ರೋತ್ರೇಂದ್ರಿಯ ಉಂಡು ದೇವಳು ಗೊತ್ತಾಪಣ ಶಬ್ದ ನಂಗೆ ಕೇಳಂತ ಇಂದ್ರಿಯ ಕೆಲಸ ಅಂತ ಅರ್ಥ. ಈ ರೀತಿ ಆದ್ರೆ ಇಂದ್ರಿಯಗಳು ಮಾತ್ರ ಹೋಗ ಕಣ್ಣಿನ ಸೋಜರಿ ಚಕ್ಷುರೇಂದ್ರಿಯ ಶ್ರೋತ್ರೇಂದ್ರಿಯ ಘ್ರಾಣೇಂದ್ರಿಯ ರಸನೇಂದ್ರಿಯ ತ್ವಗೇಂದ್ರಿಯ ಉನ್ನಂತ ಇಂದ್ರಿಯಗಳು ಹೋಗ ನನ್ಗೆ ಕಣ್ಣಿನ ಸೋಜರಿ ವ್ಯಕ್ತಿ ಎಂತ ನಮ್ಮ ಉಂಟು ಗೊತ್ತಾ ತಿಳಿಯೋಣ ಪಣಂತ ಅಂತ ಅವು ಗುಣಲಿಂಗಾನ ಅರ್ಥಾತ್ ಆ ಇಂದ್ರಿಯಂತ ಗುಣ ಕ್ರಿಯೆ ನಡತೆ ಅಂತ ಅಂಡ ಇಂದ್ರಿಯ ಉಂಟು ಅಂತ ಅರ್ಥ. ಅವೇನು ನಮ್ಮ ತಿಳಿಯೋಣ ಸಾಧ್ಯ ಉಂಟು ಅಂತಿತ್ನ ಇಂದ್ರಿಯಗಳು
ಅವು ಅಂತ ದೇವಾನ ಅವು ಅಂತ ಎಡ್ಡ ಪ್ರಕಾಶಮಯವಾತ್ಮ ತೈಜಸ ಇಂದ್ರಿಯ ಅಂತ ಅನ್ಕೊಂಡ್ పేరు తేజోమయ ಅಂತ ಅಂಚಿತ್ನ ಇಂದ್ರಿಯಂ ಕೂಡ ಜಾದಂ ಕೊಡ್ಕೊಂಡಂಡ ಅವು ಆನುಶ್ರವಿಕ ಕರ್ಮಣ ಅವು ಪರಮಾತ್ಮನ ಬಗ್ಗೆ ಚಿಂತನಂತಂತೂ ಸತ್ವ ಏವೈಕ ಮನಸಃ ಸತ್ವ ಬಣ್ಣನ ಪರಮಾತ್ಮ ಸತ್ವನ ಪರಿಪೂರ್ಣವಾತ್ಮ ಪರಮಾತ್ಮನ ವಿಷಯ ಉಂಟು ಏಪಳ್ಳ ಚಿಂತನೆ ಅಂತಂತೂ ಅವಳು ಶಾಸ್ತ್ರ ಪಂತನ ವಿಧಿ ನಿಷೇಧ ಮೂಲ ಅವೇನು ಮೀರಂತೆ ಆನುಶ್ರವಿಕ ಕರ್ಮಣ ಆನುಶ್ರವಿಕ ಪಡಂತಂಡ ಶ್ರುತಿ ಯುಕ್ತವಾತ್ಮ ವಿಧಿ ನಿಷೇಧ ಮೂಲ ಮೀರಂತೆ ಜೊತೆಗೆ ಅನಿಮಿತ್ತ ಒವ್ವೇ ಅಪೇಕ್ಷೆ ಬೆಳೆದಿಲ್ಲ ಎಂಕವು ಬೋಡು ಅಂತ ಅಪೇಕ್ಷೆ ಇಪ್ಪಂತೆ ಆ ರೀತಿಯಾದ ಭಗವಂತನ ಅವು ಸ್ವಾಭಾವಿಕವಾದ ಅವು ಪ್ರವೃತ್ತಿ ಅಂತಂಡ ವಾ ಇಂದ್ರಿಯಂಗಳು நம்மட ಇಂದ್ರಿಯಂಗಳು ಡೌಜಾದಂ ಕೂಡ ನಂಗೆ ಭೋಗಂಗೋಸ್ಕರ ನಮ್ಮ ಉಪಯೋಗ ಅಂತಂತುಳ್ಳ ಅಂಡ್ ಅವೇ ಇಂದ್ರಿಯಂಗಳು ಆ ಪರಮಾತ್ಮನ ಚಿಂತನೆಗೋಸ್ಕರ ಉಪಯೋಗ ಅಂತಂಡ ಸ್ವಾಭಾವಿಕವಾದ ಅರ್ಥಾತ್ ಅವು ಯೌವೇ ಒಂಜಿ ಆ ಬಲವಂತ ಬಲತ್ಕಾರ ಇಪ್ಪಂತೆ ತನ್ನಿಂತಾನಾತೆ ಅವು ಭಗವಂತನ ಅವು ಚಿಂತನೆಗೆ ಪ್ರವೃತ್ತಿ ಅಂತಂಡ ಐಕೆ ಭಕ್ತಿ ಅಂತ ಬುಧಾರೆ ಅವು ಸಿದ್ದೇಹ ಗರಿಯಸಿ ಅಂಚಿತ್ನ ಭಕ್ತಿದೊಂಜಿ ಆನಂದ ಪಡ್ಕೊಣೋ ಮೋಕ್ಷ ಸುಖಂತುಲ ಜಾಸ್ತಿ ಆತ್ಮ ಹೇಳ್ಬಿಡಂತಂಡ ಅವಳು ಜವೇಜ್ ಅಪೇಕ್ಷೆ ಪುರಿ ಆ ಭಗವಂತನ ಚಿಂತನೆ ಅನ್ಕೊಳಗ ಅವೇಜ್ ಅಪೇಕ್ಷೆ ಪುರಿ ನಿರ್ಮಲವಾದ ಇಟ್ಕೊಣ ಅಂಚಿತ್ನ ಭಕ್ತಿ ಐಕೆ ಭಕ್ತಿ ಅಂತ ಪಡ್ಕೊಣ ಅಂಚಿತ್ನ ಭಕ್ತಿ ಭಕ್ತನ ಜಾದ ಪಡ್ಕೊಂಡಂತಂಡ ಸೀದಾ ಮೋಕ್ಷಕ್ಕೆ ಉಳಿದು ಹೋಗ್ಬಿಡ್ಗಾರೆ ಆ ರೀತಿಯಾತ ನಮ್ಮ ತಿನ್ನೋ ಆಹಾರ ನಮ್ಮ ಬಂಜಿಗೆ ಸೇರೋಣ ಆ ಬಂಜಿ ಸೇರಿನ ಆಹಾರನ ಜೀರ್ಣ ಹೋಗ್ಬಿಡ ಜಠರಾಗ್ನಿ ಅಂಚಿತ್ ಜಠರಾಗ್ನಿ ಆ ರೀತಿಯಾತ ಒಳಿಕೋನ ಆಹಾರನ ಜೀರ್ಣ ಪುಣ ಅಂಚನೆ ಈ ಭಕ್ತಿ ಶುದ್ಧವಾತ್ಮ ಪರಿಶುದ್ಧವಾತ್ಮ ಭಕ್ತಿ ಪಡ್ಕೊಣ ನಂಕಲ ಮೋಕ್ಷ ಸುಖಂಕು ಪ್ರತಿಬಂಧಕವಾತ್ಮ ಜಾದಂಗಿ ಶರೀರ ಇಂದ್ರಿಯ ಅಂಚನೆ ಲಿಂಗ ದೇಹ ಜಾದ ಮಾತುಂಟ ಪೂರ ಅವನಿ ಕೋಶ ಇತ್ನಾಲ್ಕ ಅವನಿ ನಂಗೆ ಆವರಣ ಕವರ್ ಇತ್ನಾಲ್ಕ ಅವನ್ ಪೂರ ಆಶು ಬೇಗನೆ ಅವನ ನಾಶ ಅನ್ಕೋಣ ಆ ಮೂಲಕವಾದ ಮೋಕ್ಷ ಪ್ರಾಪ್ತಿಗೆ ಅನುಕೂಲ ಆಗ್ನು ದೇವಾನಾಂ ಗುಣಲಿಂಗಾನಾಂ ಆನುಶ್ರವಿಕ ಕರ್ಮಣ ಸತ್ವ ಏವೈಕ ಮನಸೋ ವೃತ್ತಿ ಸ್ವಾಭಾವಿಕೀತುಯ ಅನಿಮಿತ್ತ ಭಗವತೆ ಭಕ್ತಿ ಸಿದ್ಧೇರ್ಗರೀಯತೆ ದರಯತ್ಯಾಕೋಶಂ ನಿಜೀರ್ಣ ಮನರೋ ಯಥಾ ನೈಕಾತ್ಮ್ಯತಾ ಮೇ ಸ್ಪೃಹಯಂತೆ ಕೇಚಿತ್ ಮತ್ಪಾದ ಸೇವಾಭಿರತ ಮದೀಹಾಃ ಯೇ ಅನ್ಯೋನ್ಯತಃ ಭಾಗವತಾಃ ಪ್ರಸದ್ಯ ಸಪಾದಯಂತೆ ಮಮ ಪೌರುಷಾಣಿ ನೈಕಾತ್ಮ್ಯತಾ ಮೇ ಸ್ಪೃಹಯಂತೆ ಕೇಚಿತ್ ಮತ್ಪಾದ ಸೇವಾಭಿರತ ಮದೀಹಾಃ ಯೇ ಅನ್ಯೋನ್ಯತೋ ಭಾಗವತ ಪ್ರಸದ್ಯ ಸಪಾದಯಂತೆ ಮಮ ಪೌರುಷಾಣಿ ಏಕಾಂತ ಭಕ್ತಿ ಸುಳ್ಳೇರು ಏಕಾಂತ ಭಕ್ತಿ ಪಂಡ ಅಕುಳು ಭಗವಂತನ ಭಕ್ತಿ ಎಂಬ ವೈಕೋಸ್ಕರ ಪಂಡ ಒವ್ವೇಂಜಿ ಫಲಂಕೋಸ್ಕರ ಮೋಕ್ಷ ಸಿಕ್ಕೋಣ ಸ್ವರ್ಗ ಸಿಕ್ಕೋಣ ದುಡ್ಡು ಸಿಕ್ಕೋಣ ಅಂತ ಅರ್ಥ ಅಕುಳು ಕೇವಲ ಭಗವಂತನಂಜಿ ಅನುಗ್ರಹ ಹಾಕೊಂಡು ಉದ್ದೇಶಿಸ್ತಾವಳ ಮಾತ್ರ ಭಕ್ತಿ ಅಮ್ಮ ಅಕುಳು ಏಕಾಂತ ಭಕ್ತಿಯರು ಬುಧಾರೆ ಅಂಚಿತ್ನ ಏಕಾಂತ ಭಕ್ತಿಯರು ಏನು ಮೋಕ್ಷ ಕೊಡ್ಬೇ ಮಂಡಲ ಭೂತಿವಂತ ಪೇರಗಳು ನೈಕಾತ್ಮ್ಯತಾಮೇ ಸ್ಪೃಹಯಂತಿ ಕೇಚಿತ್ ಅಕುಳು ಮೋಕ್ಷ ಸುಖಲ್ಲ ಅವು ಅವನ ಅಪೇಕ್ಷೆ ಅಂಕುರಿಯರೆ ಬಿಜಾದ ಪೇರಗೊಂಡ ಅಂಡ ಅಕುಳು ಮತ್ಪಾದ ಸೇವಾ ಅಭಿರತ ಮದೀಹಾಹ ಏ ಪಳ್ಳ ಎನ್ನ ಬಗ್ಗೆನೇ ಚಿಂತನಂತಂತು ಎನ್ನ ಪಾದ ಸೇವೆ ಅಂತಾರನೆ ಅಕುಳು ಆಸಕ್ತಿ ಹಾಕಿರ್ತಾರೆ ಅಕುಳು ಪರಸ್ಪರ ಅಂಚಿನ ಏಕಾಂತ ಭಕ್ತರು ಒಂದು ವೇಳೆ ಸೇರಿ ಅಂತ ಅಂಡ ಅಕುಳು ಏ ಪಳ್ಳ ಭಗವಂತನ ಒಂಜಿ ಆ ಮಹಿಮೆಯ ಮಾಂತ ಪಣ್ಪುಣ ಕಥೆಯ ಮಾಂತ ಪಣ್ಪುಣ ಕೇಳೋಣ ಮಾಂತ ಅಂತಾರೆ ಈ ರೀತಿ ಆತ ನಿರಂತರವಾದ ಭಗವಂತನ ಚಿಂತನೆ ಅಕುಳು ಮುಳುಗಿದು ಹೋಗ್ತಾರೆ ನೈಕಾತ್ಮ್ಯತಾ ಮೇ ಸ್ಪೃಹಯಂತಿ ಕೇಚಿತ್ ಮತ್ಪಾದ ಸೇವಾಭಿರತ ಮದೀಹಾಃ ಯೇನ್ಯೋನ್ಯತೋ ಭಾಗವತ ಪ್ರಸದ್ಯ ಸಪಾದಯಂತೆ ಮಮ ಪೌರುಷಾಣಿ ಪಶ್ಯಂತೆ ಮೇ ತೇ ರುಚಿರಾಣಿ ಏವ ಸಂತಃ ಪ್ರಸನ್ನವಕ್ತಾರುಣಲೋಚನಾನಿ ರೂಪಾಣಿ ದಿವ್ಯಾನಿ ವರಪ್ರದಾನಿ ಸಾಕಂ ವಾಚಂ ಸ್ಫುಟಣೀಯಾಂ ವದಂತಿ ಪಶ್ಯಂತಿ ಮೇ ತೇ ರುಚಿರಾಣ್ಯೇವ ಸಂತಃ ಪ್ರಸನ್ನವಕ್ತಾರುಣಲೋಚನಾನಿ ರೂಪಾಣಿ ದಿವ್ಯಾನಿ ವರಪ್ರದಾನಿ ಸಾಕಂ ವಾಚಂ ಸ್ಫುಟಣೀಯಾಂ ವದಂತಿ ಸಂತಃ ಪಶ್ಯಂತಿ ಸಂತಃ ಸಜ್ಜನರ್ಮ ಅಂತ ಅಂಚಿತ್ನಗಳು ಜಾದಂ ಪೇರ್ಪಟ್ಟಂತ ಅಂಡ ಏಪಳ್ಳ ಎನ್ನೋ
ಬೇತ ಬೇತ ಮನೋಹರವಾತ್ನೋ ದಿವ್ಯವಾತ್ನೋ ರೂಪಂಗಳು ಮಾಂತ ಸೋಂತಿಪ್ಪರುಗರ ಆ ದಿವ್ಯ ರೂಪಗಳು ಇಂಚಂಡು ಪಣ್ಣಂತ ಅಂಡ ಭಗವಂತನ ರೂಪಮ ಅಂತ ಪ್ರಸನ್ನ ವಕ್ರಾಣಿ ಪ್ರಸನ್ನ ರುಚಿರಾಣ್ಯೇವ ಅವು ಏಪಳ್ಳ ಸುವರ ಭಾರಿ ಪೊರ್ಲುಕ್ನೋನೆ ಪ್ರಸನ್ನ ವಕ್ರ ಅರುಣಲೋಚನಾನಿ ಕೆಂಪಾತ್ನ ಕಣ್ಣೆ ಪ್ರಸನ್ನವಾತ್ನ ಮೋರೆ ಅಂಚನೆ ವರಪ್ರದಾನಿ ಇಷ್ಟೇನು ಇಷ್ಟಾತ್ಮ ಅಂತ ಕೊಳ್ಕೊಂಡ ರೂಪಗಳು ದಿವ್ಯವಾತ್ನ ಆ ರೂಪಗಳು ಮಾತ್ರ ಏಪಳ ಸುವಂತಿಪ್ಪರು ಜೊತೆಗೆ ಆ ಭಗವಂತನ ಬಗ್ಗೆ ವಿಶಿಷ್ಟವಾತ್ನ ಕೃಷಣೀಯ ಅಂದ್ರೆ ಆ ಪಾತ್ರ ಮಾತಗಳು ಕಾಣುತ್ತಿದ್ದಾರೆ. ಪಶ್ಯಂತಿ ಮೇ ತೇ ರುಚರಾಣ್ಯೇವ ಸಂತಹ ಪ್ರಸನ್ನ ವಕ್ರಾರುಣಲೋಚನಾನಿ ರೂಪಾಣಿ ದಿವ್ಯಾನಿ ವರಪ್ರದಾನಿ ಸಾಕಂ ವಾಚಂ ಸ್ಪೃಹಣೀಯಾ ಮುದಂತಿ ತೈಃ ದರ್ಶನೀಯ ಅವಯವೈಃ ಉದಾರ ವಿಲಾಸ ಆಸ ಈಕ್ಷಿತ ವಾಮಸೂಕ್ತೈಃ ಕೃತಾತ್ಮನಃ ಕೃತಪ್ರಾಣಸ್ಯ ಭಕ್ತಿಂ ಅನ್ವಿಚ್ಛತಃ ಗತಿಂ ಅನ್ವೇ ಪ್ರಯುಜ್ಯೆ ತೈರ್ದರ್ಶನೀಯಾವಯವೈರುದಾರ ವಿಲಾಸಹಾಸೇ ಶಿರವಾಮಸೂಕ್ತೈಃ ಕೃತಾತ್ಮನೋ ಹೃತಪ್ರಾಣಸ್ಯ ಭಕ್ತಿಂ ಅನ್ವಿಚ್ಛತೋ ಗತಿಮನ್ವೇ ಪ್ರಯುಜ್ಯೆ. ಇಂಚಿತ್ನೇನ ದಿವ್ಯವಾದ ರೂಪನ ಸೂತ ಅಪ್ಲೆ ಭಕ್ತಿ ನಾಲ ಜಾಸ್ತಿ ಆಪನಗರ ಏಪಣ ಅವೇನೇ ಅಪ್ಲೆ ಅಪೇಕ್ಷೆ ಅಂಪೇರು ಏಪಣಂತ ಅಂಡ ಆ ರೂಪಂಗಳು ಅಂತ ಉದಾರ ವಿಲಾಸ ಹಾಸ ಈಶ್ವರ ವಾಮ ಸೂಕ್ತೈಹಿ ಪಣಂತ ಅಂಡ ಶ್ರೇಷ್ಠವಾತ್ಮ ಆಯ್ತು ವಿಲಾಸಂಕುಳು ಅಂಚೆನೆ ಆ ತೆಳ್ಪುಣ ನೋಟ ಅಂಚೆನೆ ಪೊರ್ಲುದೊಂದು ಪಾತೆರೆ ಅಂಕುಳು ಉನೇನ್ಮ ಅಂತ ಅಕಡೆ ಸೂತ ಕೇಂದ್ರತೆ ದರ್ಶನೀಯ ಅವಯವೈಹಿ ಅಂಚೆನೆ ಎನ್ನೋ ರೂಪಂತಮ ಅಂತ ಪ್ರತಿಯೊಂದು ಅಂಗಾಂಗಗಳ ಅಂತ ಬಹಳ ಪೊರ್ಲಾತಿಪ್ಪುಣು ಐತಾವರ ಮನಸ್ಸು ಅಂತ ಹೃತಾತ್ಮನಃ ಹೃತ ಪ್ರಾಣಸ್ಯ ಭಕ್ತಿ ಮನ್ಮಿಚ್ಚಂತಿ ಐತಾವರಗಳು ಆ ಮನಸ್ಸು ಅಂತ ಎನ್ನಟೇ ನಿಜಿತು ಎರಡು ಜಾತಕ ಅಂಡ ಭಕ್ತಿ ಅನ್ವಿಚ್ಛತಃ ಕೇವಲ ಭಕ್ತಿ ಕೊಳ್ಳ ಭಗವಂತ ಅಂತ ಕೇಂದ್ರಗಳು ಅಂಚಿತ್ನಗಳಿಗೆ ಭಕ್ತಿಲಗೊಳ್ಪೆ ಐತ ಫಲವಾತು ಅಕಡೆಗೆ ಗತಿಂ ಅನ್ವೀ ಪ್ರಯುಂಜೆ ಅಕಡೆಗೆ ಶ್ರೇಷ್ಠವಾತ್ನು ಆ ಮೋಕ್ಷ ಅನ್ವಯನ ಆ ಅನುಗ್ರಹ ತೈರ್ದರ್ಶನೀಯ ಅವಯವೈರುದಾರ ವಿಲಾಸಹಾಸೇ ಚಿರವಾಮ ಸೂಕ್ತೈಃ ಕೃತಾತ್ಮನಃ ಹೃತ ಪ್ರಾಣಸ್ಯ ಭಕ್ತಿಂ ಅನ್ವಿಚ್ಛತೋ ಗತಿಮನ್ವೇ ಪ್ರಯುಂಜೆ. ಅಥೋ ವಿಭೂತಿಂ ನಮ ಮಾಯಯಾ ಆಹಿತಾಂ ಐಶ್ವರ್ಯ ಅಷ್ಟಾಂಗಂ ಅನುಪ್ರವೃತ್ತಂ ಶ್ರಿಯಂ ನ ದೇವೀಂ ಸ್ಪೃಹಯಂತಿ ಭದ್ರಾಂ ಪರಸ್ಯ ಮೇ ತೇ ಅಶ್ನವತೆ ಹಿ ಲೋಕೆ. ಅಥೋ ವಿಭೂತಿ ಮಮ ಮಾಯಯಾಚಿತಾಂ ಐಶ್ವರ್ಯಮಷ್ಟಾಂಗಮನುಪ್ರವೃತ್ತಂ ಶ್ರಿಯಂ ನ ದೇವೀಂ ಸ್ಪೃಹಯಂತಿ ಭದ್ರಾಂ ಪರಸ್ಯ ಮೇ ತೇ ಅಶ್ನವತೆ ಹಿ ಲೋಕೆ. ಎನ್ನ ಅನುಗ್ರಹ ತಾವರ ಅಕಡೆ ಈ ಲೋಕವನ್ನು ಬೋಡಿಸ್ನ ಪೂರ ಸಿಕ್ಕೋಣ ಮಾಯಯ ಆಚಿತ ವಿಭೂತಿ ನನ್ನ ಎನ್ನ ಇಚ್ಛೆತ್ತಾವರನ್ನೇ ಸೃಷ್ಟಿಯಾತ್ಮ ಬೋಡಿಸ್ನವ ಅಂತ ಸಂಪತ್ತು ಛತ್ರ ಚಾಮರ ಸಂಪತ್ತು ಪೂರ ಪ್ರಾಪ್ತಿಯಾಪುಣು ಐಶ್ವರ್ಯಂ ಅಷ್ಟಾಂಗಂ ಅಷ್ಟಾಂಗ ಅಷ್ಟ ಸಿದ್ಧಿಳುಮ ಅಂತ ಕಡೆ ಸಿಕ್ಕೋಣ ಅನಿಮಾದಿ ಸಿದ್ಧಿಳುಮ ಅಂತ ಅಂಚನೆ ಎಂಕ್ ಎನ್ನ ಅನುಗ್ರಹ ತಾವರ ದೇವಂಟ ಕಾಂತಿ ಎಡ್ಡ ಶೋಭೆ ಕಾಂತಿ ಸಿಕ್ಕೋಣ ಅಂಡ ಅವನ ಊಲಕುಳು ನಸ್ಪೃಹಯಂತಿ ಊಲ ಓವಿನಕುಳು ಅಪೇಕ್ಷೆ ಪಡ್ಕೊಡಿಯಾರೆ ಅಂಡ ಏನು ಕೊಳ್ಳೆನ ಸ್ವೀಕಾರಂ ಭಗವಂತನ ಪ್ರಸಾದ ಭಗವಂತನ ಆಜ್ಞೆ ಪಂಡಿತು ಏನು ಕೊಳ್ಳೆನ ಪುನಕುಳು ಲೋಕಂಟು ಅಶ್ನವತೆ ಅವನ ಸ್ವೀಕಾರಂ ಪೇರೆ ಒಂದು ಸಜ್ಜನನ ಲಕ್ಷಣ. ಅಥೋ ವಿಭೂತಿ ಮಮ ಮಾಯಾಚಿತಾಂ ಐಶ್ವರ್ಯಮಷ್ಟಾಂಗಮನುಪ್ರವೃತ್ತಂ ಶ್ರಿಯಂ ನ ದೇವೀಂ ಸ್ಪೃಹಯಂತಿ ಭದ್ರಾಂ ಪರಸ್ಯ ಮೇ ತೇ ಅಶ್ನವತೆ ಹಿ ಲೋಕೆ. ನ ಕರ್ಹಿಚಿತ್ ಮತ್ಪರಾಃ ಶಾಂತರೂಪಾಃ ನಕ್ಷ್ಯಂತಿ ಮೇ ನೋ ಅನಿಮಿಷಃ ಹೇತಿಃ ಯೇಷಾಮಹಂ ಪ್ರಿಯಃ ಆತ್ಮಾ ಸುತಶ್ಚ ಸಖ ಗುರುಃ ಸುಹೃದಃ ದೈವಂ ಇಷ್ಟಂ. ನ ಕರ್ಹಿಚಿತ್ ಮತ್ಪರಾ ಶಾಂತರೂಪಾಃ ನಕ್ಷ್ಯಂತಿ ಮೇ ನೋ ನಿಮಿಷೋ ಹೇತಿಃ ಯೇಷಾಮಹಂ ಪ್ರಿಯ ಆತ್ಮಾ ಸುತಶ್ಚ ಸಖ ಗುರು ಸುಹೃದೋ ದೈವಮಿಷ್ಟಂ. ಇಂಚಿತ್ನ ಎನ್ನ ಭಕ್ತರಿಗೆ ಅತ್ಯಂತ ಪ್ರಿಯವಾತ್ಮ ಏನೇ ಆತಿಪ್ಪ ಅಂಚೆನೆ ಪ್ರಿಯವಾತ್ಮ ಆ ಆತ್ಮ ಸ್ವಾಮಿ ಆತ್ಮನ ಸ್ವಾಮಿ ದತ್ತ ಮಗೆ ಎಡ್ಡೆ ಮಿತ್ರೆ ಸ್ನೇಹಿತೆ ಗುರು ಎಡ್ಡೆ ಸುಹೃತ್ ದೈವ ಪೂರ ಏನೇ ಆತಿಪ್ಪ ಅರ್ಥಾತ್ ಪೂರ್ಣವಾದ ಏನನ್ನೇ ಅಕಳು ಆಶ್ರಯಿಸೋದು ಏನನ್ನೇ ನಂಬೊಂದಿಪ್ಪೇರು ಅಂಚಿತ್ನಗಳೇನ ಅಕಳನ ಯೋಗ್ಯತೆ ಅನುಸಾರವಾದ ಪೂರ್ಣ ಸುಖನ ಅನುಗ್ರಹ ಅಕಳು ಏಪಳ್ಳ
ಶಾಂತರೂಪಾ ಮತ್ಪರಾ ನಂಶಂತಿ ಏಪಳ್ ಅಂಚಿತ್ನಗಳಿಗೆ ನಾಶಾಪಣ ದರ್ತಾತಗಳಿಗೆ ಮೋಕ್ಷದ ಸಿಕ್ತೇ ಸಿಕ್ಕಳು ಅಂಚಿತ್ನಗಳಿಗೆ ಈ ಕಾಲಂತೂ ತೊಂದ್ರೆಲ್ಲ ಬರ್ಪುರಿ ಕಾಲ ಪಂಪುಡ ಒಂಜಿ ಕಾಲಚಕ್ರ ಅನ್ಪಣ್ಣ ಅವೊಂಜಿ ಆಯುಧ ಐತ್ನಾಲ್ಕ ಅವು ಕಾಲಚಕ್ರಮಣ ಏನಂಜಿ ಆಯುಧ ಐತ್ನಾಲ್ಕ ಅವೇನ ಉಪಯೋಗ ಮಾಂತ್ರ ನಾಶ ಅಂಡ ಮೊಕ್ಕಳಿಗೆ ಮಾತ್ರ ಜರ ಮರಣ ಕಾಲಂದು ವಿಕಾರ ಜಾತಪಣಂತ ಅಂಡ ವಯಸ್ಸಾಪಣ ಮರಣ ಬರ್ಪಣ ಒಂದು ಊಳು ಅಕ್ಕಳಿಗೆ ಆಪುರಿ ಎನ್ನ ಭಕ್ತರಿಗೆ ಅಕ್ಕಳಿಗೆ ಮೋಕ್ಷದ ಪ್ರಾಪ್ತಿಯಾಗನು ನಕಕ್ಕೆ ಚಿನ್ಮತ್ವರ ಶಾಂತ ರೂಪಾ ನಂಶಂತಿ ಮೇನೋ ನಿಮಿಷೋಲೇಡಿ ಹೇತಿ ಯೇಷಾಮಹಂ ಪ್ರಿಯ ಆತ್ಮಸ್ತಶ್ಚ ಸಖಾ ಗುರು ಸುಹೃದೋ ದೈವಮಿಷ್ಟಂ ಶ್ರೀಕೃಷ್ಣಾರ್ಪಣಮಸ್ತು.